ಹಾಸನದಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಈಗ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಿದ್ದಾವೆ. ಚೋಳೇನಹಳ್ಳಿ ಸುರೇಶ್ ಬಳಿಕ ಈಗ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನವಾಗಿದೆ. ಶಾಸಕ ಕೆಎಂ ಶಿವಲಿಂಗೇಗೌಡಗೆ ಪ್ರಜ್ವಲ್ ರೇವಣ್ಣ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಚೋಳೇನಹಳ್ಳಿ ಸುರೇಶ್ ನಂತರ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಶಾಸಕ ಶಿವಲಿಂಗೇಗೌಡ ಏನಿದ್ದಾರೆ ಅವರಿಗೆ ಪ್ರಜ್ವಲ್ ರೇವಣ್ಣ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ತೊರೆದು ಈಗ ಜೆಡಿಎಸ್ ಸೇರಿದ್ದಾರೆ ನಾಗಸಮುದ್ರ ಸ್ವಾಮಿ. ಅರಸೀಕೆರೆ ಶಾಸಕ ಆಗಿರುವಂತಹ ಕೆಎಂ ಶಿವಲಿಂಗೇಗೌಡ ಅವರ ಆಪ್ತರಾಗಿದ್ರು ನಾಗಸಮುದ್ರ ಸ್ವಾಮಿ ಈಗ ಜೆಡಿಎಸ್ ಸೇರ್ಪಡೆ ಆಗ್ತಿದ್ದಾರೆ. ಅರಸೀಕೆರೆಯ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಏನಿದ್ದಾರೆ ಅವರ ಆಪ್ತರು ಕೂಡ ಎನ್ಆರ್ ಸಂತೋಷ್ ಮತ್ತು ಪ್ರಜ್ವಲ್ ರೇವಣ್ಣ ನೇತೃತ್ವದಲ್ಲಿ ಇವತ್ತು ಪಕ್ಷ ಸೇರ್ಪಡೆಯಾಗ್ತಾರೆ. ಹಾಸನದಲ್ಲಿ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಿದ್ದಾವೆ. ಚೋಳೇನಹಳ್ಳಿ ಸುರೇಶ್ ಅವರ ಬಳಿಕ ಈಗ ಮತ್ತೊಂದು ವಿಕೆಟ್ ಪತನ ಆಗಿದೆ. ಈಗ ಶಿವಲಿಂಗೇಗೌಡ ಅವರ ಆಪ್ತರಾಗಿದ್ದಂಥ ನಾಗಸಮುದ್ರ ಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಈಗ ಜೆಡಿಎಸ್ ಸೇರಿದ್ದಾರೆ. ನಾಗಸಮುದ್ರ ಸ್ವಾಮಿ ಈ ಮೂಲಕ ಹಾಸನದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗೋ ರೀತಿಯಾಗಿ ಹಾಸನ ಕ್ಷೇತ್ರ ಅಂತ ಬಂದಾಗ ಈಗ ಪ್ರಜ್ವಲ್ ರೇವಣ್ಣ ಅವರು ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ ಶಿವಲಿಂಗೇಗೌಡರಿಗೆ. ಶಿವಲಿಂಗೇಗೌಡರು ಅವರ ಆಪ್ತರಾಗಿದ್ದಂಥ ನಾಗಸಮುದ್ರ ಸ್ವಾಮಿಯವರ ಏನಿದ್ದಾರೆ ಈಗ ಜೆಡಿಎಸ್ ಸೇರ್ಕೊಬಿಟ್ಟಿದ್ದಾರೆ. ಕಾಂಗ್ರೆಸ್ ಅನ್ನ ತೊರೆದು ಕಾಂಗ್ರೆಸ್ ಒಂದು ಕಡೆ ಮೈಸೂರು ಭಾಗದಲ್ಲಿ ಆಪರೇಷನ್ ಹಸ್ತ ಮಾಡ್ತಾ ಇದ್ರೆ, ಇತ್ತ ಜೆಡಿಎಸ್ನವರು ಕೂಡ ಒಂದು ರೀತಿಯಾಗಿ ತಮ್ಮ ಪಕ್ಷದತ್ತ ಒಂದಷ್ಟು ನಾಯಕರನ್ನ ಸೆಳಿತಾ ಇದ್ದಾರೆ. ಎಲ್ಲೆಲ್ಲಿ ಮತ ಬ್ಯಾಂಕನ್ನ ತಮ್ಮ ಕಡೆ ವಾಲಿಕೆ ಮಾಡ್ಕೋಬಹುದು ಅದೆಲ್ಲಕ್ಕೂ ಕೂಡ ಬೇಕಾಗಿರುವಂತ ಕಸರತ್ತನ್ನ ಮಾಡ್ತಿದ್ದಾರೆ. ಹಾಗಾಗಿ ಈಗ ಹಾಸನ ಕ್ಷೇತ್ರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಒಂದು ರೀತಿಯಾಗಿ ಈ ನಾಗಸಮುದ್ರ ಸ್ವಾಮಿ ಅವರನ್ನ ಸೆಳೆಯುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಈ ಮೂಲಕ ಶಿವಲಿಂಗೇಗೌಡರಿಗೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳ್ಯಕ್ಕೆ ಒಂದು ರೀತಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಸ್ಟ್ರೋಕ್ ಏನಿದೆ ವರ್ಕೌಟ್ ಆಗಿದೆ. ಈಗ ನಾಗಸಮುದ್ರ ಸ್ವಾಮಿ ಅವರು ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ. ಹೀಗಾಗಿ ಈಗ ಅವರ ಆಪ್ತ ಶಿವಲಿಂಗೇಗೌಡ ಅವರ ಆಪ್ತ ನಾಗಸಮುದ್ರ ಸ್ವಾಮಿ ಅವರನ್ನ ಪಕ್ಷದಿಂದ ಅಂದ್ರೆ ಕಾಂಗ್ರೆಸ್ಸಿಂದ ಕಳ್ಕೊಂಡಿದ್ದಾರೆ. ಈಗ ಜೆಡಿಎಸ್ಗೆ ಒಂದು ರೀತಿಯಾಗಿ ಬಲ ಸಿಕ್ಕಂತಾಗಿದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಖಾಡದಲ್ಲಿದ್ದಾರೆ. ಅವರ ಪರವಾಗಿ ಶಾಸಕರು ಅದೇ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು, ಅವರ ತಂದೆ ಎಚ್ ಡಿ ರೇವಣ್ಣ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ನಾಗಸಮುದ್ರ ಸ್ವಾಮಿ ಅವರನ್ನು ಕೂಡ ತಮ್ಮತ್ತ ಸೆಳೆದುಕೊಂಡಿದ್ದಾರೆ. ಈ ಮೂಲಕ ಮತದಾರರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. 4 ವರ್ಷ ಇನ್ನು ಅಧಿಕಾರ ಇದ್ದಂಕಲೇ 15 ವರ್ಷ ಅಧಿಕಾರ ಇಲ್ದಾಗ ಗೆಯ್ದು ಇನ್ನು 4 ವರ್ಷ ಅಧಿಕಾರ ಇದ್ದಾಗ ನನಗೆ ಯಾವುದೇ ಅಧಿಕಾರದ ಆಸೆ ಇಲ್ಲದೆ, ಯಾವುದೇ ಪೊಸಿಷನ್ನ ಕೇಳದೆ, ಯಾವುದೇ ಹಣದ ಆಸೆ ಕೇಳದೆ ನನ್ನ ನಿಸ್ವಾರ್ಥ ಸೇವೆಯಿಂದ ಸದೃಢ ಸಮಾಜಕ್ಕೆ ಏನಾದರೂ ಮಾಡಿ ನಾವು ಒಂದು ಅಭಿವೃದ್ಧಿ ಪಥದತ್ತ ತಗೊಂಡೋಗ್ಲೇಬೇಕು. ನೆಚ್ಚಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಎಫೆಕ್ಟ್ ಆಗಬಾರ್ದು ಅನ್ನೋ ದೂರಾಲೋಚನೆ ಇಟ್ಕೊಂಡು ಇವತ್ತು ನಾನು ಸ್ವಯಂ ಪ್ರೇರಿತೆಯಿಂದ ನನ್ನ ಆಯ್ಕೆ ಮಾಡಿದಂಥ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದಂಥ ನನ್ನ ರಾಜ್ಯಾಧ್ಯಕ್ಷ ಆದಂಥ ಮೊಹಮ್ಮದ್ ಜಾರಿಸ್ ನಾಲ್ಪಾಡ್ ಅವರಿಗೆ ನಾನು ಈಗ ಆಲ್ರೆಡಿ ರವಾನೆ ಮಾಡಿದ್ದೀನಿ. ತಮ್ಮ ಮುಖಾಂತರನೂ ಕೂಡ ನಾನು ಬಹಿರಂಗಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಏನಂದರೆ ಒಂದೇ ಉತ್ತರ ಹೇಳಬೇಕು ಅಂತಂದರೆ, ಯಾರನ್ನೋ ತೇಜಾವಧೆ ಮಾಡಿ ಯಾರನ್ನೋ ನಿರ್ಲಕ್ಷಿಸಿ ನಾವು ಕ್ಷೇತ್ರಕ್ಕೆ ನಮ್ಮ ನಂಬ್ಕೊಂಡು ಬಂದಂಥ ಅಭ್ಯರ್ಥಿಗಳಿಗೆ ನಾವು ಎಫೆಕ್ಟ್ ಮಾಡೋಕೆ ರೆಡಿ ಇಲ್ಲ. ನಾವು ಅವ್ರ ಜೊತೆ ಸದೃಢವಾಗಿ ಏನು ಮಾತು ಕೊಟ್ಟು ನಿಂತಿದ್ದೀವಿ. MP ಎಲೆಕ್ಷನ್ನಿಗೆ ನಾವು ಪೂರ್ವಕವಾಗಿ ದುಡಿದು ನಮ್ಮ ಈ ಒಂದು ತಂಡ ಏನು ಸೇರ್ಕೊಂಡಿದೆ ಇವತ್ತು ಬಹಿರಂಗವಾಗಿ ಅದನ್ನು ಸದೃಢವಾಗಿ ತೋರಿಸಿ ಬೂತಲ್ಲಿ ಮಾತಾಡಿಸ್ತೀವಿ. 4 ವರ್ಷ ಇನ್ನು ಅಧಿಕಾರ ಇದ್ದಂಕಲೇ 15 ವರ್ಷ ಅಧಿಕಾರ ಇಲ್ದಾಗ ಗೆಯ್ದು ಇನ್ನು 4 ವರ್ಷ ಅಧಿಕಾರ ಇದ್ದಾಗ ನನಗೆ ಯಾವುದೇ ಅಧಿಕಾರದ ಆಸೆ